ಮುಕ್ಕೋಟಿ ದೇವರುಗಳಿಗಿಂತ ಮೊದಲನೇ ದೇವರು ನೀನೇ ಅಮ್ಮ. ನಿನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಹರಿ, ಏನ್ ಸಕ್ಕತ್ತಾಗಿ ಕಾಣಿಸ್ತಿದ್ಯೋ. ಹೀರೋ ಹೀರೋ ತರ ಇದ್ಯಾ. ಸೂಟ್ ಎಲ್ಲ ಹಾಕೊಳ್ಳೋ ರೇಂಜಿಗೆ ಬಂದ್ಬಿಟ್ಟಲ್ಲೋ. ಪೊಲೀಸ್ ಸ್ಟೇಷನ್ ಎಲ್ಲ ಮುಗ್ದೋಗುತ್ತೆ ಅನ್ಕೊಂಡೆ. ನಿನ್ ಲೈಫೇ ಚೇಂಜ್ ಆಗೋಯ್ತು ಕಣ. ಅರೇ ಅಣ್ಣ, ಚೆನ್ನಾಗಿ ಕಾಣಿಸ್ತಿದೆ ಕಣ. ಸೈಜು ಸರಿ ಹೋಗಲ್ವೇನೋ ಅಂತ ಅನ್ಕೊಂಡೆ. ಕರೆಕ್ಟ್ ಆಗಿದೆ. ಸೈಜ್ ಎಲ್ಲ ಕರೆಕ್ಟ್ ಆಗಿದೆ ಅಣ್ಣ. ಆದ್ರೆ ಈ ಒಳಗಡೆ ಮೆಟೀರಿಯಲ್ ಬೇರೆ ಇದ್ದಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಈ ಸರಿ ಅಡ್ಜಸ್ಟ್ ಮಾಡ್ಕೊಳ್ಳೋ, ಮುಂದಿನ ಸರಿ ರೆಡಿ ಮಾಡಿಸ್ಕೊಡ್ತೀನಿ. ಅಣ್ಣ, ನಮ್ಮ ಮನೆ ಪರಿಸ್ಥಿತಿಗೆ ಒಂದ್ಸಲ ರಿಸೆಪ್ಷನ್ ಮಾಡ್ಕೊಳ್ತಿರೋದೇ ಹೆಚ್ಚು. ಮುಂದಿನ ಸಲ ಎಲ್ಲಿಂದ ಅಣ್ಣ? ಹೋಗ್ಲಿ ಬಿಡೋ, ನಾಮಕರಣಕ್ಕೆ ರೆಡಿ ಮಾಡಿಸ್ಕೊಡ್ತೀನಿ. ಏ ಬಂದ್ಯಾ? ಮಾವ, ಅವರು ರೆಡಿ ಆಗಲ್ವಂತೆ. ಯಾಕೆ? ಅದನ್ನ ಕೇಳಿದಕ್ಕೆ ಬೈಸ್ಕೊಂಡ್ ಬಂದೆ. ಬೈದ್ರಾ? ಏನೋ ಬೈದ್ರಾ? ಇಲ್ಲಣ್ಣ, ಅವರೆಲ್ಲ ಸುಮ್ಮನೆ ಹಂಗೆಲ್ಲ ಬೈಯಲ್ವಲ್ಲ. ಥೂ, ಹೋಗಾಚೆ ಅನ್ನೋದೊಂದೇ ಬಾಕಿ. ಅವ್ರ ಮಾತಿನ ದಾಟಿ ಮಾತ್ರ ಹಾಗೆ ಇತ್ತು. ಅಯ್ಯೋ ಭಾರತಿ, ಅವರು ಬೇರೆ ಏನೋ ಯೋಚನೆಲಿದ್ರು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನೀನು ಹೋಗಿ ಮಾತಾಡ್ಸಿದ್ಯಾ, ಅದಕ್ಕೆ ನಿನ್ಗೆ ಹಾಗೆ ಅನ್ಸಿರ್ಬೇಕಷ್ಟೇ. ಹೆಂಡತಿ ಅಂತ ಜಾಸ್ತಿ ಸಪೋರ್ಟ್ ಮಾಡಬೇಡ. ರೆಡಿ ಮಾಡೋಣ ಅಂತ ಹತ್ರ ಹೋದ್ರೆ ಇಲ್ಲಿಂದ ಆಚೆ ಹೋಗು ಅಂತ ಕಳಿಸ್ಬಿಟ್ರು. ನಾನೇನ್ ಹೊರಗಿನವಳ? ಪ್ರೀತಿಯಿಂದ ಮಾತಾಡ್ಸಕ್ ಹೋದ್ರೆ ಈಗ ನಡ್ಕೊಳ್ಳೋದು. ಭಾರತಿ, ನೀನ್ ಯಾಕೆ ಅಳ್ತೀಯ? ಸಮಾಧಾನ ಮಾಡ್ಕೋ. ಅದು ನೀನ್ ಅವ್ರಿಗೆ ಪರಿಚಯ ಇಲ್ವಲ್ಲ, ಗೊತ್ತಿಲ್ಲದೆ ಹಾಗೆ ಮಾತಾಡಿದಾರಷ್ಟೇ. ಸಮಾಧಾನ ಮಾಡ್ಕೋ. ಮಾತಾಡೋ ಹುಡುಗಿನೇ ಅಲ್ಲ ಭಾರತಿ, ನೀನೇ ಏನೋ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ಏಯ್ ಹೋಗೋ ಸುಮ್ನೆ. ನಾನ್ ಸುಳ್ಳು ಹೇಳ್ತಿದ್ದೀನಾ? ಮಾವ, ಅವರು ಎದ್ದು ಬರಲ್ವಂತೆ. ನಿಮ್ಮಿಬ್ರಿಗೂ ಏನಾದ್ರೂ ಜಗಳನಾ? ಹೇಳು, ನಿಮ್ಮಿಬ್ರಿಗೆ ಏನಾದ್ರು ಜಗಳನಾ? ಅಣ್ಣ, ನಾನು ಏನು ಹೇಳಲಿ? ಅಲ್ಲ ಕಣೋ, ರಿಸೆಪ್ಷನ್ ನಡೆಯುತ್ತೋ ಇಲ್ವೋ? ನಡೆಯುತ್ತೆ. ನೀನೊಬ್ನೇ ಸ್ಟೇಜ್ ಮೇಲೆ ನಿಂತ್ಕೋತೀಯಾ? ಹರಿ, ನಿಜ ಹೇಳೋ, ನನಗೆ ಅವತ್ತಿಂದಾನು ಏನೋ ಅನುಮಾನ. ನಿಮ್ಮಿಬ್ರು ಮಧ್ಯ ಏನಾದ್ರು? ಅಣ್ಣ ಇಲ್ಲ ಅಣ್ಣ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ಮತ್ಯಾಕ್ ಬರಲ್ಲ ಅಂತ ಕೂತಿದ್ದಾಳೆ ನಿನ್ ಹೆಂಡತಿ? ಹೇಳೋ. ಅದು ಅವ್ರ ಅಪ್ಪನಿಗೋಸ್ಕರ ಬೇಜಾರು ಮಾಡ್ಕೊಂಡಿದ್ದಾರೆ ಅಷ್ಟೇ. ನನಗಂತೂ ಹಂಗ ಅನ್ನಿಸ್ತಿಲ್ಲ. ನಿಮ್ಮಿಬ್ರ ಮಧ್ಯೆ ಏನೋ ಗುಟ್ಟಾದ ವಿಚಾರ ಇದೆ ಅಂತ ಅನ್ನಿಸ್ತಿದೆ. ಕರೆಕ್ಟು. ಹುಡುಗಿರ್ ಮನ್ಸು ಹುಡುಗಿರ್ಗೆ ಅರ್ಥ ಆಗೋದು. ನನಗೂ ಇದನ್ನೆಲ್ಲ ನೋಡ್ತಿದ್ರೆ ವಿಚಿತ್ರ ಅನಿಸ್ತಾ ಇದೆ. ಹೇಳು ಹರಿ. ಹರಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ನೀನ್ ಏನೇನೋ ಯೋಚನೆ ಮಾಡ್ಬೇಡ. ಹೀರೋ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಟೈಮ್ ಆಗ್ತಾ ಬರ್ತಿದೆ ಕಣೋ, ಎಲ್ರು ಕೇಳ್ತಾ ಇದಾರೆ. ಅಯ್ಯೋ ಆಯ್ತಣ್ಣ, ಒಂದ್ಸಲ ಹೇಳಿದ್ರೆ ನನ್ಗೆ ಅರ್ಥ ಆಗುತ್ತೆ. ನಾನು ಹೋಗಿ ಮಾತಾಡ್ತೀನಿ. ಅವ್ರು ಬರ್ತಾರಲ್ವಾ? ಡ್ರೈವರ್ನ ಮದುವೆ ಆದ ಕಾಫಿ ಎಸ್ಟೇಟ್ ಓನರ್ ಮಗಳು. ಶ್ರೀಮಂತಿಗೆ ಬಿಟ್ಟು ಗುಡಿಸ್ಲಿಗೆ ಹೊರಟ ಚೆಲುವೆ. ಅಪ್ಪ ಆಗರ್ಭ ಶ್ರೀಮಂತನನ್ನ ನೋಡಿದ್ರು, ಮಗಳು ಆಯ್ಕೆ ಮಾಡಿದ್ದು ಡ್ರೈವರ್ನ. ಅರಮನೆಯಿಂದ ಗುಡಿಸಲಿಗೆ ಚಂದನದ ಗೊಂಬೆ. ಏನಣ್ಣ, ನಮ್ಮ ಹರಿಯಾಣ ಈ ರೇಂಜಿಗೆ ಫೇಮಸ್ ಆಗ್ಬಿಟ್ನಾ? ಹರಿಯಾಣ ಗ್ರೇಟ್. ಅವ್ರಿಗಿಂತ ನಮ್ಮ ಅತ್ತಿಗೆ ಗ್ರೇಟು ಮೈ.
ಇವನ್ಗೋಸ್ಕರ ಎಲ್ಲ ಬಿಟ್ಟು ಬಂದಿದಾರಲ್ಲ. ಇಷ್ಟು ಒಳ್ಳೆ ಹೊತ್ತಿಗೆ ನಾವು ಹುಡ್ಕಿದ್ರು ಸಿಗ್ತಾ ಇರ್ಲಿಲ್ಲ. ಏನಿದೆ ಅಂತ ಇವನ್ ಜೊತೆ ಹೊಡ್ ಬಂದಿದ್ದಾಳ ಏನೋ, ಈ ಮನೇಲಿ ಅದೇ ಆಗಿರ್ತಾಳೋ ಗೊತ್ತಿಲ್ಲ. ಇವತ್ತಿಲ್ದೇ ಇರ್ಬೋದು, ನಾಳೆ ಹಣದ ಹೊಳೆನೇ ಹರಿಯುತ್ತಲ್ಲ. ಪ್ರೀತಿ ಕುರುಡು ಅಂತಾರಲ್ಲ, ಅದು ನಿಜನೇ ಅನ್ಸುತ್ತೆ. ಎಲ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ? ಕುರುಡಾಗಿರೋದು ಪ್ರೀತಿ ಅಲ್ಲ, ನಿಮ್ಮಂತವ್ರ ತಲೆ. ಅದಕ್ಕೆ ಒಳ್ಳೇದನ್ನ ಸಹಿಸಕ್ಕಾಗದೆ ಮಾತಾಡ್ತಿದ್ದೀರಾ. ಹೋಗ್ಲಿ ಬಿಡೋಣ. ನಮ್ಮ ಹರಿಯಣ್ಣ ಗನ್ನು ಬಂದಕ್ಕೆ ಎದುರಲಿಲ್ಲ, ಇನ್ನು ಇವ್ರು ಗಳಗಂಟೆಗೆ ಎದುರುತ್ತಾನ. ಪಾಪ ಏನೋ ಮಾತಾಡ್ಕೊಂಡು ಹೋಗ್ಲಿ ಬಿಡು, ಇರ್ಲಿ. ಆಯ್ತಾ ನಿಮ್ಮ ಮನೆಯವ್ರು ನಿಜ ಹೇಳಿದ್ದು? ಅದು ಮೇಡಮ್, ಏನು ಇನ್ನು ಅದು ಇದು? ಏನ್ರಿ ಇದು? ಸೂಟು. ಅದ್ ನನ್ಗೂ ಕಾಣ್ತಿದೆ. ಯಾಕೆ ಹಾಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಿದ್ದೀನಿ. ಅಣ್ಣ ಪ್ರೀತಿಯಿಂದ ಹಾಕು ಅಂತ ಕೊಟ್ಟ. ನಿಮಗೆ ಗೊತ್ತಲ್ಲ, ನಾನು ಅಣ್ಣನ ಮಾತು ಮೀರಲ್ಲ, ಅದಕ್ಕೆ ಹಾಕೊಂಡೆ. ಹೌದಾ? ಸರಿ, ಹಾಗಿದ್ರೆ ನಾನು ನನ್ನ ತಾಳ್ಮೆ ಮೀರಿ ಎಲ್ರಿಗೂ ಹೋಗಿ ಸತ್ಯ ಹೇಳ್ತೀನಿ. ಮೇಡಮ್ ಹಾಗೆಲ್ಲ ಮಾಡಬೇಡಿ, ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಹಾಗಂತ ನಿಜ ಹೇಳ್ದೆ ಇರಕ್ಕಾಗತ್ತಾ? ಅಲ್ಲ, ನನ್ನ ಬಗ್ಗೆ ನಿಮ್ಗೇನು ಅನ್ಸಲ್ವಾ? ಅಲ್ಲ, ನಾನು ನಿಮಗೆ ಪರಿಚಯ ಆದಾಗಿಂದ ನಾನು ನಿಮ್ಮ ಬಗ್ಗೆನೇ ಅಲ್ವಾ ಯೋಚನೆ ಮಾಡಿದ್ದು. ಇಲ್ಲ ಅಂತ ನಾನು ಹೇಳಿಲ್ಲ. ನನ್ಗಾಗಿ ಸಾಕಷ್ಟು ಮಾಡಿದ್ದೀರಾ, ದೊಡ್ಡದಾಗಿ ಸಹಾಯನೂ ಮಾಡಿದ್ದೀರಾ. ಅದೇ ನಂಗೆ ಈಗ ಸಂಕಟ ಆಗ್ತಿರೋದು. ನಾವು ಸತ್ಯ ಮುಚ್ಚಿಟ್ಟಷ್ಟು ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಮೇಡಮ್, ನೀವು ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲರೂ ನಂಬಿಕೆಯಿಂದ ಆಸೆಯಿಂದ ಎಲ್ಲನೂ ರೆಡಿ ಮಾಡಿದ್ದಾರೆ. ನಾನು ರೆಡಿಯಾಗಿದ್ದೀನಿ, ನೀವು ರೆಡಿಯಾಗಿ ಬಂದು ನಿಂತ್ರೆ 1 ಅವರಲ್ಲಿ ಫಂಕ್ಷನ್ ಮುಗ್ದೋಗುತ್ತೆ. ಮುಂದಿಂದು ನಿಮ್ಮದೇ ನಿರ್ಧಾರ. ನನ್ನಿಂದ ಆಗಲ್ಲ. ನಮ್ಮನ್ನವ್ರನ್ನ ಯಾಮಾರ್ಸಕ್ಕೆ ಹೋಗಿ ಎಲ್ರೂ ಯಾಮಾರಿಸ್ತಿದೀವಿ, ನಾವಿಬ್ರು ಯಾಮಾರಿದೀವಿ. ಇದು ತಪ್ಪು. ಮೆಲ್ಲಗೆ ಮಾತಾಡಿ. ಮತ್ತೆ ತಪ್ಪ ಮೇಲೆ ತಪ್ಪು ಮಾಡೋದು ಬೇಡ. ನಾಳೆ ನಾನು ಈ ಮನೇಲಿ ಇರಲ್ಲ, ಅವಾಗ ಈ ಮನೆಯವರೆಲ್ಲ ಇನ್ನೂ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅದಕ್ಕೆ ಈಗಲೇ ಅವ್ರಿಗೆ ನಿಜ ಹೇಳೋದು ವಾಸಿ. ಇಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಇನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ಇದ್ದೀರಾ. ಸತ್ಯ ಹೇಳ್ಬೇಕು ಅಂತ ಯೋಚನೆನೂ ಮಾಡ್ತಿಲ್ಲ ನೀವು. ಇಲ್ಲ, ರಿಸೆಪ್ಷನ್ ಮುಗೀತಿದ್ದಾಗೆ ಎಲ್ರಿಗೂ ಹೇಳ್ಬಿಡ್ತೀನಿ. ಹರಿ, ಅಣ್ಣ ನೀನು ಹೊರಗಿಡೋಣ, ನಾನು ಮಾತಾಡಿ ಕರ್ಕೊಂಡ್ಬರ್ತೀನಿ. ಮದುವೆ ಮುಗ್ದಾಯ್ತು ನೋಡಮ್ಮ. ಕತ್ತಲ್ಲಿ 2 ತಾಳಿ ಇರಬಾರ್ದು. ಆ ಅರ್ಶನದ ಕೊಂಬುನ ತೆಗ್ದಾಕ್. ಇರಿ, ಅಷ್ಟು ತರನ ಹುಡುಗಿ ತೆಗಿಬಾರ್ದು, ನಾನ್ ತೆಗಿತೀನಿ. ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ. ಯಾವ ಊರಮ್ಮ ನಿಮ್ದು? ಇದೇ ಊರಣ್ಣ. ಈ ಊರಲ್ಲೂ ನಿನ್ನಂತವ್ರು ಇದಾರೇನಮ್ಮ? ಒಂದಿನಾನು ನಾನು ನೋಡ್ಲೇ ಇಲ್ಲ. ಇಲ್ಲಿರೋರೆಲ್ಲ ಬರೀ ಉಳುಕ್ ಬುದ್ಧಿಯವರು ಅಂತ ಅನ್ಕೊಂಡಿದ್ದೆ. ಅಣ್ಣ, ನಾನು ಕ್ಷಣ ಇರಲ್ಲ. ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೇನಮ್ಮ? ಬಿಡ್ತು ಅಣ್ಣ, ನಾನು ಯಾಕೆ ಸಾಯ್ಲಿ? ಮತ್ತೆ ನೀನ್ ಹೇಳಿದ್ಯಲ್ಲಮ್ಮ ನಾನು ಇರಲ್ಲ ಅಂತ. ಅಲ್ಲ, ನಮ್ಗೇನ್ ಕರ್ಮ, ಇದೊಂದು ಮದುವೆ, ಇದನ್ನ ನಾವು ಕುಂತ್ಕೊಂಡು ನೋಡ್ಬೇಕು. ತಗೊಳ್ಳೋಣ, ಇದು ದೇವ್ರ ಮನೇಲಿ ಇಡಿ. ಈ ಕೆಲಸ ನಂದಲ್ಲ, ನಮ್ಮ ಹಿರಿಯ ಮಗ ಈ ಮನೆಗೆ ಕಳಶ ಇದ್ದಂಗೆ, ಅವನ ಕೈ ಕೊಡಮ್ಮ. ಇಡಿಯಪ್ಪ, ಇದು ಜೋಪಾನಾಗಿಡು.
ಓಯ್, ಏನಿಬ್ರು ಹಂಗೆ ನಿಂತಿದ್ದೀರಾ? ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಮದುಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಅಣ್ಣವ್ರ ಪಿಕ್ಚರಲ್ಲಿ ನೋಡಿಲ್ವಾ? ಬಾ, ಬಂದು ಆಶೀರ್ವಾದ ತಗೋ. ಕೊನೆಗಾಗಿ ಒಂದೇ ಇರೋದು, ತಗೊಂಬೋಣ. ಮತ್ತೆ ನಿಮ್ಗೆ ಯಾವ ತೊಂದರೆನೂ ಇರಲ್ಲ, ಒಳಗೋಗಿ ರೆಸ್ಟ್ ಮಾಡ್ಬೋದು. ಬನ್ನಿ ಬೇಗ, ಟೈಮ್ ಆಯ್ತು. ಆಶೀರ್ವಾದ ಮಾಡಕ್ಕೂ ಮಿನಿಸ್ಟರ್ ಲೆವೆಲ್ ಬಿಲ್ಡಪ್ ಈ ವಯಂಗೆ. ಚಿನ್ನದ ತಾಳಿ ಕೊಟ್ಟು ಮಿನಿಸ್ಟರ್ ಲೆವೆಲ್ಗೆ ಹೋಗ್ಬಿಟ್ಟ ಬಿಡು. ಹುಡುಕ್ ನನ್ನ ಮಗನಿಗೆ ಆಶೀರ್ವಾದ ಬೇರೆ ಕೇಳ್ತದೆ. ಬನ್ನಿ ಮೇಡಮ್. ಆದಷ್ಟು ಬೇಗನೆ 1 ಡಜನ್ ಮಕ್ಕಳನ್ನೆತ್ತು ನನ್ನನ್ನು ಬೇಗನೆ ತಾತನಂಗ್ ಮಾಡಿ. ಮುಕ್ಕೋಟಿ ದೇವರುಗಳಿಗಿಂತ ಮೊದಲನೇ ದೇವರು ನೀನೇ ಅಮ್ಮ. ನಿನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಚದರೋಗಿರೋ ಮನೆನ ಬಿಗಿಯಾಗಿ ಹಿಡಿದು ಕಟ್ಟೋದಕ್ಕೆ ಈ ತಾಳಿಯಿಂದಾನೇ ಸಾಧ್ಯ ಅಂತ ನಂಬಿದ್ದೀನಿ ಕಣಮ್ಮ. ಹರಿ ಮದುವೆ ಆಗಿ ಆ ಹುಡುಗಿನ ಮನೆ ಕರ್ಕೊಂಬಂದಾಗ ನೀನ ವಾಪಸ್ ಬಂದಷ್ಟು ಖುಷಿ ಆಯ್ತಮ್ಮ. ಆದ್ರೆ ಈಗ ಮನೆಗೆ ಬಂದಿರೋ ಸೊಸೆ ಹೋಗೋ ಮಾತಾಡಿದ್ರೆ ಮತ್ತೊಂದ್ಸಲ ನೀನೇ ಮನೆ ಬಿಟ್ಟು ಹೋಗೋಷ್ಟು ನೋವಾಗತ್ತಮ್ಮ. ಅಮ್ಮ, ನೀನೇ ನಮ್ ಜೊತೆ ಇದ್ದು ಕಾಪಾಡ್ಬೇಕಮ್ಮ. ಚಂದನ ಅವರು ಇದ ಮನೇಲಿರ್ಬೇಕು, ಅವ್ರು ಇಲ್ಲೇ ಇರ್ಬೇಕು.